ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಿಖಿಲೇಶ್ ಮಾತಾಡ್ತಾ ಇರೋದು. ಸ್ಟೂಡೆಂಟ್ಸ್, ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224. ಏನಾದರೂ ಡೌಟ್ಸ್ಗಳಿದ್ದರೆ ವಿಚ್ ಇಸ್ ರಿಲೇಟೆಡ್ ಟು CET ಆರ್ ವಿಚ್ ಇಸ್ ರಿಲೇಟೆಡ್ ಎನಿಥಿಂಗ್ ಎಜುಕೇಷನ್ ರಿಲೇಟೆಡ್ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಆಗ್ಬೋದು. ಸ್ಟೂಡೆಂಟ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಶಾರ್ಟ್ಕಟ್ ಟ್ರಿಕ್ಸ್ ಅಂತ ಹೇಳಿದರೆ ಎಕ್ಸ್ಕ್ಲೂಸಿವ್ ಆಗಿ ಇದನ್ನು ನಾವು ಕೋರ್ಸನ್ನು ಕೊಡ್ತಾ ಇದ್ದಾವೆ. ಫಾರ್ ಚೀಪೆಸ್ಟ್ ರೇಟು 200 ರೂಪೀಸಿಗೆ ಕೊಡ್ತಾ ಇದ್ದಾವೆ. ಇದರಲ್ಲಿ ಇವಾಗಲೇ ಹೇಳ್ತಾ ಇದ್ದಾವೆ ಸ್ಟೂಡೆಂಟ್ಸ್, ದಿಸ್ ಈಸ್ ಓನ್ಲಿ ಶಾರ್ಟ್ಕಟ್ ಟ್ರಿಕ್ಸು. ಇದರಲ್ಲಿ ನಾವು ಅಸಂಪ್ಷನ್ ಮೆಥಡ್, ಡಯಾಗ್ರಾಮ್ ಮೆಥಡ್ ಮತ್ತು ಶಾರ್ಟ್ಕಟ್ ಟ್ರಿಕ್ಸು ಇದನ್ನು ಹೇಳಿ ನಿಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದಾವೆ. ಇವಾಗಲೇ ಹೇಳ್ತಾ ಇದ್ದಾವೆ, ಇದರಲ್ಲಿ ಯಾವ ಕಾನ್ಸೆಪ್ಟ್ಗಳು ಇನ್ವಾಲ್ವ್ ಆಗೋದಿಲ್ಲ. ಕಾನ್ಸೆಪ್ಟ್ಗಳು ಇನ್ವಾಲ್ವ್ ಆಗೋದಿಲ್ಲ ಅಂದರೆ ಕಾನ್ಸೆಪ್ಟ್ ಇನ್ವಾಲ್ವ್ ಆಗುತ್ತೆ ಕೆಲವೊಂದು ಕ್ವಶನ್ಗೆ, ಬಟ್ ಅದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಗಳು ಇನ್ವಾಲ್ವ್ ಆಗುತ್ತೆ. ತುಂಬ ಡೀಪಾಗಿ ನಾವು ಯಾವುದನ್ನು ಹೇಳೋದಿಲ್ಲ. ಇದು ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂತ ಕೇಳಿದರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ, ಪ್ರಿಪೇರ್ ಆಗಿ ಒಂದು 35 to 40 ಕ್ವಶನ್ಸನ್ನು ಅಟೆಂಡ್ ಮಾಡುವಂಥ ಒಂದು ಕೆಪಬಿಲಿಟಿ ನಿಮ್ಗೆ ಬಂದಿದೆ ಅಂತ ಅನ್ಸ್ಕೊಳ್ಳಿ, 30 to 40. ಅಂಥ ಟೈಮಲ್ಲಿ ಉಳಿದಂಥ 20 ಕ್ವಶನ್ಸ್ಗೆ ಈ ಶಾರ್ಟ್ಕಟ್ ಟ್ರಿಕ್ಸ್, ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಐಡಿಯಾನೇ ಇಲ್ಲ ಅಂತ ಹೇಳಿದಾಗ ಈ ಟ್ರಿಕ್ಸನ್ನೇ ಯೂಸ್ ಮಾಡಿ. ಲೈಕ್ ಅಸಂಪ್ಷನ್ ಮೆಥಡ್, ಡೈಗ್ರಾಮ್ ಮೆಥಡ್ ಆ್ಯಂಡ್ ಶಾರ್ಟ್ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿ. ಖಂಡಿತ ನೀವು ಇದರಿಂದ ನಿಮ್ಮ ಮಾರ್ಕ್ಸಲ್ಲಿ ಔಟ್ ಆಫ್ 20ಯಲ್ಲಿ 5 to 10 ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಬೋದು. ಔಟ್ ಆಫ್ 20ಯಲ್ಲಿ 5 to 10 ಮಾರ್ಕ್ಸ್. ನೀವು ಎಕ್ಸಾಮ್ಗೆ ಹೋಗ್ಲಿಕ್ಕೂ ಮುಂಚೆ ಇದೊಂದು ನಮ್ಮದು ಕೋರ್ಸ್ 5 to 6 ಅವರ್ಸ್ ಇರುತ್ತೆ ಸ್ಟೂಡೆಂಟ್ಸು. ಈ ಕೋರ್ಸನ್ನು ನಾವು ಪ್ರೀ ರೆಕಾರ್ಡೆಡ್ ಇರುತ್ತೆ. ಈ ಕೋರ್ಸನ್ನು ನಿಮಗೆ ಲಿಂಕನ್ನು ಸೆಂಡ್ ಮಾಡ್ತೇವೆ, ದೋಸು ಪೇಯ್ಡ್ ಲಿಂಕನ್ನು ಸೆಂಡ್ ಮಾಡ್ತೇವೆ. ಆ ಲಿಂಕಿಂದ ನೀವು 5 to 6 ಅವರ್ಸ್ ಇದನ್ನು ನೋಡಿದರೆ ಎಕ್ಸಾಮಿಗೆ ಹೋಗ್ಲಿಕ್ಕೂ ಮುಂಚೆ ಅಥವಾ ಒಂದು 2 days ಮುಂಚೆ ನೋಡಿಕೊಂಡು ಆಮೇಲೆ ಎಕ್ಸಾಮಲ್ಲಿ ಎಲ್ಲ ಆದ ನಂತರ ಒಂದು ನಿಮಗೆ ಗೊತ್ತಿರೋ ಕ್ವಶನ್ಸನ್ನು ಅಟೆಂಡ್ ಮಾಡಿ ಆದಮೇಲೆ ಈ ಟ್ರಿಕ್ಸನ್ನು ಅಪ್ಲೈ ಮಾಡಿದರೆ ಖಂಡಿತ ನಿಮಗೆ 5 to 6 ಮಾರ್ಕ್ಸ್ ಅಂತ 5 to 10 ಮಾರ್ಕ್ಸ್ ಅಂತೂ ಪಕ್ಕ ಇನ್ಕ್ರೀಸ್ ಆಗುತ್ತೆ ಸ್ಟೂಡೆಂಟ್ಸ್. ಆಯಿತಾ? ಖಂಡಿತ ಇನ್ಕ್ರೀಸ್ ಆಗುತ್ತೆ, ನಿಮಗೆ ಪಕ್ಕ ಕಾನ್ಫಿಡೆನ್ಸನ್ನು ಕೊಡುತ್ತೆ. ಯಾಕಂದರೆ ನಿಮಗೆ 2018, 19, 20, 21, 22, 23 ಎಲ್ಲ ಕ್ವಶನ್ ಪೇಪರಿಗೂ ಕೂಡ ನಿಮಗೆ ಇದರದ್ದು ಡೆಮೋ ಮಾಡಿ ಕೊಟ್ಟಿದ್ದೇವೆ. ಅದರದ್ದು ಪ್ರೀ ರೆಕಾರ್ಡ್ ವೀಡಿಯೋಸ್ ನಿಮಗೆ ಸಿಗುತ್ತೆ ಸ್ಟೂಡೆಂಟ್ಸ್. ಆಯಿತಾ? 200 ರೂಪೀಸ್ ಇರುತ್ತೆ. ಯಾರಿಗಾದರೂ ಇದಕ್ಕೆ ಜಾಯ್ನ್ ಆಗಬೇಕಂತಿದ್ರೆ ಗೈಸ್, ಇದು ಲೈವ್ ಕ್ಲಾಸ್ ಇರೋದಿಲ್ಲ. ಜಾಯ್ನ್ ಆಗಬೇಕು ಅಂತಿದ್ರೆ, ಯಾರಿಗಾದರೂ ಇದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಖಂಡಿತ ಮೆಸೇಜ್ ಹಾಕಿ 6362324224. ಓಕೆ, ನಿಮಗೆ ಗೂಗಲ್ ಡ್ರೈವ್ನ ಲಿಂಕನ್ನು ಶೇರ್ ಮಾಡಲಿಕ್ಕೆ ಆಗುತ್ತೆ. ಅದು ಪ್ರೈವೇಟ್ ಆಗಿರುತ್ತೆ, ಎಲ್ಲರಿಗೂ ಇದು ಮಾಡಲಿಕ್ಕೆ ಆಗೋದಿಲ್ಲ, ಓನ್ಲಿ 1 Gmailಗೆ ಮಾತ್ರ ಇರುತ್ತೆ. ಸೊ ಈ ನಂಬರ್ಗೆ ಮೆಸೇಜ್ ಹಾಕಿ 200 ರೂಪೀಸ್ ಇರುತ್ತೆ. ಅದೇ ಯಾರ್ಯಾರಿಗೆ ಆನ್ಲೈನ್ ಕ್ಲಾಸಿಗೆ ನನಗೆ ಅಂದರೆ ಪ್ರತಿ ಚಾಪ್ಟ್ರಿಂದ ಆನ್ಲೈನ್ ಕ್ಲಾಸ್ ಥ್ರೂ ಡೈಲಿ 1 hour ಲೈವನ್ನು ಮಾಡ್ತಾ ಇದ್ದೆ ನಾನು. ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್. ನಿನ್ನೆ ಫಿಸಿಕ್ಸ್ ಮಾಡಿದ್ದೇನೆ, ಇವತ್ತು ಫಿಸಿಕ್ಸ್ ಇದೆ. ಅದರಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಕೂಡ ಹೇಳಿಕೊಡ್ತೇವೆ ವಿತ್ ದಿಸ್ ಮೆಥಡ್. ಅದಕ್ಕಾದರೆ 500 ರೂಪೀಸ್ ಆಗುತ್ತೆ. ಅದಕ್ಕೆ ಯಾರಾದರೂ ಜಾಯ್ನ್ ಆಗೋದಿದ್ರೆ ಖಂಡಿತ ಈ ನಂಬರ್ಗೆ ಮೆಸೇಜ್ ಹಾಕಿ. ಆಯಿತಾ? ಆದಷ್ಟು ಬೇಗ ಮೆಸೇಜ್ ಹಾಕಿ. ಈಗ ನಾನು 200 ರೂಪೀಸ್ ಅಂತ ಹೇಳೋದು ಕೇವಲ ಟ್ರಿಕ್ಸ್ ಮಾತ್ರ ಸ್ಟೂಡೆಂಟ್ಸ್. ಆಯಿತಾ? ಈ ಕೋರ್ಸ್ ಅಂತ ಹೇಳೋದು ಓನ್ಲಿ ಟ್ರಿಕ್ಸ್ ಸ್ಟೂಡೆಂಟ್ಸು, ಮತ್ತೇನೂ ಇರೋದಿಲ್ಲ. ನಾನಿದು 2018ನ ಕ್ವಶನ್ ಪೇಪರಿಗೆ ನಿಮ್ಗೆ ಇದನ್ನು ಅಪ್ಲೈ ಮಾಡಿ ನಿಮ್ಗೆ ಇದನ್ನು ತೋರಿಸ್ತೇನೆ ಸ್ಟೂಡೆಂಟ್ಸ್. 2018ನ ಕ್ವಶನ್ ಪೇಪರಿಗೆ ಇದನ್ನು ಅಪ್ಲೈ ಮಾಡಿ ನಿಮಗೆ ಇದರ ಆನ್ಸರ್ನ ತೋರಿಸ್ತೇನೆ. ಆಯಿತಾ? ನಾವು ಹೇಗೆ ಮಾಡ್ತೇವೆ ಅಂತ. ಇದರಲ್ಲಿ ನಾನು ಯಾವುದು ಡೈಗ್ರಾಮ್ ಮೆಥಡನ್ನು ಅಥವಾ ಅಸಂಪ್ಷನ್ ಮೆಥಡನ್ನು ಯಾವುದನ್ನು ಅಪ್ಲೈ ಮಾಡಲಿಲ್ಲ. ಅದು ಬೇರೆ ಇರುತ್ತೆ, ಅದು ಎಕ್ಸ್ಟ್ರಾ. ನಿಮ್ಗೆ ನೋಡಿ, ಅದು ಎಕ್ಸ್ಟ್ರಾ. ಈ ಡೈಗ್ರಾಮ್ ಮೆಥಡ್ ಮತ್ತು ಅಸಂಪ್ಷನ್ ಮೆಥಡ್ ಸಕ್ಸಸ್ ರೇಟ್ 80% ಸ್ಟೂಡೆಂಟ್ಸ್. 80% ಅಂದರೆ ಔಟ್ ಆಫ್ 10 ಕ್ವಶನ್ಸಲ್ಲಿ 8 ಕ್ವಶನ್ಸ್ ರೈಟ್ ಆಗೋ ಚಾನ್ಸಸ್ ಇದೆ. ನೀವು 10 ಕ್ವಶನ್ಸ್ಗೆ ಅಸಂಪ್ಷನ್ ಮೆಥಡ್, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಅಸಂಪ್ಷನ್ ಮೆಥಡ್ ಯೂಸ್ ಮಾಡಿದ್ದಿದ್ರೆ 8 ಕ್ವಶನ್ಸ್ ರೈಟ್ ಆಗುತ್ತೆ ಸ್ಟೂಡೆಂಟ್ಸ್. ನಾವು ನಿಮಗೆ 2023ನ ಕ್ವಶನ್ ಪೇಪರ್ ಕೂಡ ಇದೇ ಡೈಗ್ರಾಮ್ ಮೆಥಡನ್ನ, ಇದೇ ಅಸಂಪ್ಷನ್ ಮೆಥಡನ್ನ ಅಪ್ಲೈ ಮಾಡಿ ನಿಮ್ಗೆ ಆನ್ ಸ್ಪಾಟ್ ಡೆಮೋ ಮಾಡ್ತೇವೆ ಸ್ಟೂಡೆಂಟ್ಸ್. ಆಯಿತಾ? ಜಾಯ್ನ್ ಆಗಬೇಕು ಅಂತಿದ್ದವ್ರು ದಯವಿಟ್ಟು ಜಾಯ್ನ್ ಆಗಿ. ಇದೀಗ ಫಿಸಿಕ್ಸಿಂದ ಶಾರ್ಟ್ಕಟ್ ಟ್ರಿಕ್ಸ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇದು 2018ನ ಕ್ವಶನ್ ಪೇಪರ್. ಇದು ದ ಆರ್ಬಿಟಲ್ ನಿಯರೆಸ್ಟ್ ಟು ದ ನ್ಯೂಕ್ಲಿಯಸ್ ಈಸ್. ನಿಮಗೆ ಆನ್ಸರ್ ಗೊತ್ತಿದ್ರೆ ಡೈರೆಕ್ಟ್ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಆರ್ಎಲ್ಸ್ ಗೊತ್ತಿಲ್ಲ ಅಂತಿದ್ರೆ ಮಾತ್ರ ಈ ಟ್ರಿಕ್ಸನ್ನು ಯೂಸ್ ಮಾಡಬೇಕು ಅಟ್ ದ ಎಂಡ್. ಓಕೆ, ದ ಆರ್ಬಿಟಲ್ ನಿಯರೆಸ್ಟ್ ಟು ದ ನ್ಯೂಕ್ಲಿಯಸ್ ಈಸ್. ಫಸ್ಟ್ ಇದರಲ್ಲಿ ಏನು ಮಾಡಬೇಕಂತ ಕೇಳಿದ್ರೆ, ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತಹ ಟ್ರಿಕ್ಸ್ ಏನಂತ ಕೇಳಿದ್ರೆ, ಇಟ್ಸ್ ಲೈಕ್ ಏನು ಹೇಳ್ತಾರೆ, ಇದರಲ್ಲಿ ಕಾನ್ಸೆಪ್ಟ್ ಇಲ್ಲ ಸ್ಟೂಡೆಂಟ್ಸು. ಫಸ್ಟಿಗೆ ಯಾವ ನಂಬರ್ ಮೋಸ್ಟ್ ಆಫ್ ದ ಟೈಮ್ ರಿಪೀಟ್ ಆಗಿದೆ ನೋಡಿ, 4. ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಇಲ್ಲಿ 7 ಇದೆ ಸ್ಟೂಡೆಂಟ್ಸ್. ಸೊ ಯಾವ ನಂಬರ್ ಮೋಸ್ಟ್ ಆಫ್ ದ ಟೈಮ್ ರಿಪೀಟ್ ಆಗಿದೆ ಅದು ಆನ್ಸರ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇವೆರಡು ಆಪ್ಷನ್ ಗಾನ್. ನಿಮಗೆ ಆನ್ಸರ್ ಇವೆರಡರಲ್ಲಿ ಒಂದಿರುತ್ತೆ ಸ್ಟೂಡೆಂಟ್ಸ್. ಆಯಿತಾ? 50% ರೆಡ್ಯೂಸ್ ಆಗುತ್ತೆ ಅಷ್ಟೇ. ಆಯಿತಾ? ಕ್ವಶನಿಗೆ ಆನ್ಸರ್ ಗೊತ್ತಿದ್ರೆ ಡೈರೆಕ್ಟ್ ಬರೀ ಸ್ಟೂಡೆಂಟ್ಸ್. ಇದು ಯಾವುದನ್ನು ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಗ ಈ ಟ್ರಿಕ್ಸ್ ಅನ್ನೋದು ಖಂಡಿತ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್, ಗ್ಯಾರಂಟಿ ಹೆಲ್ಪ್ ಆಗುತ್ತೆ. ಆಯಿತಾ? ಅಟ್ಲೀಸ್ಟ್ ನೀವು ಏನು ಗೊತ್ತಿಲ್ಲದೆ ABCD ಅಂತ ಹಾಕೋ ಬದಲು ಇದನ್ನು ಹಾಕ್ಬೋದು. ಆಯಿತಾ? ಇಲ್ಲಿ A ಮತ್ತು C ಯಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ದ ಆರ್ಬಿಟಲ್ ನಿಯರೆಸ್ಟ್ ಟು ದ ನ್ಯೂಕ್ಲಿಯಸ್ ಇಸ್. ಆನ್ಸರ್ ಇದರದ್ದು C ಸ್ಟೂಡೆಂಟ್ಸ್, 4S. ಓಕೆ, ಸೊ ನಿಮಗೆ 50% ರೆಡ್ಯೂಸ್ ಆಗಿಲ್ವಾ? ಸಿಂಪಲ್. ಸೆಕೆಂಡ್ ಕ್ವಶನ್, ದ ಸ್ಟೇಟ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ಕಾರ್ಬನ್ ಇನ್ ಕಾರ್ಬನ್ ಡೈಆಕ್ಸೈಡ್, CH4 ಮೀಥೇನ್,
CO3 2 ಮೈನಸ್ ರೆಸ್ಪೆಕ್ಟಿವ್ಲಿ ಈಸ್. ಓಕೆ, ಕಾರ್ಬನ್ ಅಂದರೆ ಇಲ್ಲಿ ನಿಮಗೆ ಸ್ಟೇಟ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್, ಒಂದು ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ಕಾರ್ಬನ್ ಟ್ರೈಆಕ್ಸೈಡ್ ಕೊಟ್ಟಿದ್ದಾರೆ ವಿತ್ 2 ಮೈನಸ್ ಚಾರ್ಜ್ ರೆಸ್ಪೆಕ್ಟಿವ್ಲಿ ಈಸ್. ಕೇಳಿದ್ದವರು ಸ್ಟೇಟ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್, ನಾವು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಟ್ರಿಕ್ಸ್. sp3 sp2 sp sp3 sp sp2 sp sp3 sp2 sp2 sp3 sp. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸ್ವಲ್ಪ ನಿಮಗೆ ಸ್ಮಾಲ್ ಲಾಜಿಕ್ ಗೊತ್ತಿದ್ರೆ, ಸಣ್ಣ ಕಾನ್ಸೆಪ್ಟ್ ವೈಸ್ ಗೊತ್ತಿದ್ರೆ, ಇಲ್ಲಿ ನೋಡಿ ಕಾರ್ಬನ್ ಡೈಆಕ್ಸೈಡ್ ಇದೆ ಸ್ಟೂಡೆಂಟ್ಸ್, ಆ್ಯಂಡ್ CH4 ಇದೆ, CO3 2 ಮೈನಸ್ ಇದೆ. ಯಾವುದಾದ್ರೂ ಒಂದ್ರದ್ದು ನಿಮಗೆ ಹೈಬ್ರಿಡೈಸೇಷನ್ ಗೊತ್ತಿದ್ರೆ ಇದನ್ನು ಆರಾಮ್ಸೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, CH4 ಮೀಥೇನ್ ಹೈಬ್ರಿಡೈಸೇಷನ್ ನಿಮ್ಗೆ ಗೊತ್ತಿದೆಯಲ್ಲ. CH4ನ ಹೈಬ್ರಿಡೈಸೇಷನ್ ಏನು ಹೇಳಿ, sp3, ಕರೆಕ್ಟಾ? ಇಲ್ಲಿ ನೋಡಿ ರೆಸ್ಪೆಕ್ಟಿವ್ಲಿ ಅಂದಿದ್ದಾರೆ. ಫಸ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಇದು ಬರುತ್ತೆ, ಆಮೇಲೆ ಮೀಥೇನ್ ಇದು ಬರುತ್ತೆ, ಆಮೇಲೆ ಕಾರ್ಬನ್ ಟ್ರೈಆಕ್ಸೈಡ್ ಇದು ಬರುತ್ತೆ, CO3 2 ಮೈನಸ್ ಬರುತ್ತೆ. ಅಂದರೆ ಸೆಕೆಂಡ್ ಯಾವುದು ಬರುತ್ತೆ, ಮೀಥೇನ್ ಇದೇನಂತ ಗೊತ್ತಿದೆ, sp3. ಸೆಕೆಂಡಲ್ಲಿ sp3 ಇರುವಂಥ ಆಪ್ಷನ್ ಯಾವುದಾರ ಇದೆ ನೋಡಿ, ಇದು ಬಿಟ್ರೆ ಇದು ಸರಿಯಾ? ಸೊ ಇವೆರಡು ಆಪ್ಷನ್ ಗಾನ್. 50% ರಿಡ್ಯೂಸ್ ಆಗಲಿಲ್ಲ ಸ್ಟೂಡೆಂಟ್ಸ್. ಯಾಕಂದರೆ ನಿಮಗೆ ಯಾವುದಾದ್ರೂ ಒಂದು ಗೊತ್ತಿದ್ರು ಸಾಕಲ್ಲ. ಫಾರ್ ಎಕ್ಸಾಂಪಲ್ CO2ಗೆ ಗೊತ್ತಿದೆ ಅಂತ ಎಣಿಸ್ಕೊಳ್ಳಿ. CO2ಗೆ ಈಗ ನಿಮಗೆ sp ಅಂತ ಗೊತ್ತಿದ್ರೆ, CO2ಗೆ ಗೊತ್ತಿದ್ರೆ ಇದು ಇನ್ನೂ ಈಸಿ ಸ್ಟೂಡೆಂಟ್ಸ್. ಇವು ಮೂರು ಕೂಡ ಗಾನ್, ಇವು ಮೂರು ಅಲ್ವಾ, ಉಳಿಯೋದೊಂದೇ sp ಮಾತ್ರ, ಕರೆಕ್ಟಾ? ಇವು ಮೂರು ಹೋಗುತ್ತೆ. ಅದೇ ನಿಮಗೆ ಇದು CH4 ಹೆಚ್ಚಾಗಿ ನಾವು ನೋಡ್ತೇವಲ್ಲ ಮೀಥೇನ್, ಅದಕ್ಕೆ ನಾನು ಹೇಳ್ತಾ ಇರೋದು sp3. ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆನ್ಸರ್ ಏನು ಹೇಳಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಷ್ಟೇ, ನೀವು ಮತ್ತೆ ನೋಡಲಿಕ್ಕೆ ಹೋಗೋದು ಬೇಡ. ಯಾವುದಾದ್ರೂ ಒಂದು ಗೊತ್ತಿದ್ರೆ, CO2 ಗೊತ್ತಿದ್ರೆ ಇನ್ನೂ ಬೆಟರ್ ಸ್ಟೂಡೆಂಟ್ಸ್. ಯಾಕಂದರೆ ನೋಡಿ sp ಇರೋದು ಫಸ್ಟ್ ಆಪ್ಷನ್ ಇರೋದು ಒಂದೇ, ಡೈರೆಕ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಷ್ಟೇ. ಇಲ್ಲದೇ ಇದ್ದರೆ ಮೀಥೇನಾದರೂ ಗೊತ್ತಿದೆಯಾ, ಎರಡು ಆಪ್ಷನ್ ನೀವು ಎಲಿಮಿನೇಟ್ ಮಾಡಿ, ಇವೆರಡು ಆಪ್ಷನಲ್ಲಿ ಈ ಆಪ್ಷನ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಫಾರ್ ದ ಐಡಿಯಲ್ ಗ್ಯಾಸ್ ಕಂಪ್ರೆಸಬಿಲಿಟಿ ಫ್ಯಾಕ್ಟರ್ ಈಸ್. ಫಾರ್ ದ ಐಡಿಯಲ್ ಗ್ಯಾಸ್, ಇದಕ್ಕೆ ನಾನು ಯಾವುದನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ ಟ್ರಿಕ್. ಫಾರ್ ಎಕ್ಸಾಂಪಲ್ ನಿಮಗೆ ಕ್ವಶನಲ್ಲಿ ಎಕ್ಸ್ ಕೊಟ್ಟು, ವೈ ಕೊಟ್ಟು, -y ಕೊಟ್ಟು, ಝಡ್ ಇದ್ದರೆ, ಆಪ್ಷನ್ ಅನ್ನೋದು ಈ ಟೈಪ್ ಇದ್ದರೆ, ಅಂದರೆ ನೋಡಿ ಇಲ್ಲಿ ಇದು +y, ಇದು -y, ಅಂದರೆ ಒಂದು ಪಾಸಿಟಿವ್ ಇದ್ದು ಅದರ ನೆಗೆಟಿವ್ ಕೊಟ್ಟಿದ್ದಿದ್ರೆ ಅವೆರಡರಲ್ಲೇ ಆನ್ಸರ್ ಇರುತ್ತೆ ಸ್ಟೂಡೆಂಟ್ಸ್. ಒಂದು ಪಾಸಿಟಿವ್ ಕೊಟ್ಟು ಒಂದು ನೆಗೆಟಿವ್ ಕೊಟ್ಟಿದ್ದಿದ್ರೆ ಅವೆರಡರಲ್ಲೇ ಆನ್ಸರ್ ಇರುತ್ತೆ. ಇಲ್ಲಿ ನೋಡಿ 1 ಕೊಟ್ಟು -1 ಕೊಟ್ಟಿದ್ದಾರಲ್ಲ, ಇವೆರಡರಲ್ಲೇ ಆನ್ಸರ್ ಇರುತ್ತೆ. ಸೊ ದಿಸ್ ಇಸ್ ಗಾನ್. ಇದರ ಆನ್ಸರ್ ಗೊತ್ತಿದ್ರೆ ಡೈರೆಕ್ಟ್ ಮಾಡಿ ಸ್ಟೂಡೆಂಟ್ಸ್, ಆರ್ ಎಲ್ಸ್ ಇದನ್ನು ಇದು ಮಾಡಿ. ಯಾವಾಗ ಹೇಳಿ, ಆಪ್ಷನಲ್ಲಿ ನಿಮಗೆ y ಕೊಟ್ಟು -y, 1 ಕೊಟ್ಟು -2, 10 ಕೊಟ್ಟು -10, 20 ಕೊಟ್ಟು -20, ಈ ಥರ ಕೊಟ್ಟಾಗ ಅದರ ಆನ್ಸರ್ ಏನಾಗಿರುತ್ತೆ, ಅವು ಎರಡರಲ್ಲೇ ಆನ್ಸರ್ ಆಗಿರುತ್ತೆ. ಸೊ ಇದರ ಆನ್ಸರ್ ಬಿ 1 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ರೆಡಾಕ್ಸ್ ರಿಯಾಕ್ಷನ್. ನಾವೆಲ್ಲದನ್ನು ಕೂಡ ಇಲ್ಲಿ ಏನು ಹೇಳ್ತಾರೆ, ರ್ಯಾಂಡಮ್ ಆಗಿ ಟಿಕ್ ಆಗ್ತಾ ಇಲ್ಲ, ಅಂದರೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಮೈನಸ್ ಮಾಡೋದು ಆ ಥರ ಮಾಡ್ತಾ ಇಲ್ಲ, ಕೆಲವುದಕ್ಕೆ ಮಾತ್ರ ಮಾಡ್ತಾ ಇದ್ದೇವೆ. ಓಕೆ, ಕೆಲವದಲ್ಲಿ ನಾವು ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾ ಇದ್ದೇವೆ. ನೋಡಿ, ರೆಡಾಕ್ಸ್ ರಿಯಾಕ್ಷನ್, ಇಲ್ಲೊಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ, ಕರೆಕ್ಟಾ? 10 2 5 2 2 5 2 10 6 4 2 4 3 5 2 10. ಇದರಲ್ಲಿ ಟ್ರಿಕ್ಸ್ ನೋಡಿ ಸ್ಟೂಡೆಂಟ್ಸು, ಇಲ್ಲಿ ಇಕ್ವೇಷನ್ನ ಕೊಟ್ಟಿದ್ದಾರೆ ಸರಿಯಾ? ಇಲ್ಲಿ ಏನಿದೆ, ಏನಿದೆ, ಮ್ಯಾಂಗನೀಸ್ ಇದೆ, ಇಲ್ಲೇನಿದೆ, ಮ್ಯಾಂಗನೀಸ್ ಇದೆ. ನೋಡಿ, ಇವೆರಡು ಬ್ಯಾಲೆನ್ಸ್ಡ್ ಆಗಬೇಕಂತ ಹೇಳಿದರೆ ಇಲ್ಲಿ ಈ ಎಮ್ ಎನ್ ಈಕ್ವಲ್ ಆಗಿರಬೇಕಲ್ಲ. ಇಲ್ಲಿ ಎನ್ ಜೊತೆ ಎಷ್ಟು ಇದೆ ನಂಬರ್, ಅಷ್ಟೇ ನಂಬರ್ ಎನ್ ಜೊತೆ ಇಲ್ಲೂ ಎದುರುಗಡೆ ಇರಬೇಕಲ್ಲ. ಅಂದರೆ ಇವ್ರು ಕ್ವಶನ್ ಕೇಳಿದ್ದು XYMN ಅಲ್ವಾ? ಅಂದರೆ ಇದು ಎಕ್ಸ್ ಆಗುತ್ತೆ ಸ್ಟೂಡೆಂಟ್ಸ್, ಇದು ವೈ ಆಗುತ್ತೆ ಸ್ಟೂಡೆಂಟ್ಸ್, ಇದು ಎಮ್ ಆಗುತ್ತೆ, ಇದು ಎನ್ ಆಗುತ್ತೆ. ಇದು ಎಕ್ಸ್, ಇದು ವೈ, ಇದು ಎಮ್, ಇದು ಎನ್. ಅಂದರೆ ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂದರೆ ಮೀನಿಂಗ್ ಇಲ್ಲಿ ಎನ್ ಎಷ್ಟಿದೆ ಅಷ್ಟೇ ಎನ್ ಇಲ್ಲಿ ಇರಲೇಬೇಕಲ್ಲ. ಸೊ ಇಲ್ಲಿ ಎಕ್ಸ್ ಎಷ್ಟಿದೆ ಅಷ್ಟೇ ಎಮ್ಮು ಇಲ್ಲೇ ಇರಬೇಕಲ್ಲ. ಸೊ ಎಕ್ಸ್ ಮತ್ತು ಎಮ್ನ ವ್ಯಾಲ್ಯೂ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಇದು ನೀವು ಟ್ರಿಕ್ಸ್ ಅಂದರೆ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿದ್ದು. ಎಕ್ಸ್ ಇಸ್ ಈಕ್ವಲ್ಸ್ ಟು ಎಮ್, ಇಲ್ಲಿ ಎಕ್ಸ್ 10 ಇದೆ, ಎಮ್ ಎಷ್ಟಿದೆ 5, ಈ ಆಪ್ಷನ್ ಅಲ್ಲ, ಪಕ್ಕಲ್ಲ. ಇಲ್ಲಿ ಎಕ್ಸ್ ಏನಿದೆ 2 ಇದೆ, ಎಮ್ ಎಷ್ಟಿದೆ 2 ಇದೆ, ಬೋತ್ ಆರ್ ಸೇಮ್, ಇದು ಆನ್ಸರ್ ಆಗಿರ್ಬೋದು. ಆಯಿತಾ? ಇಲ್ಲಿ ಎಕ್ಸ್ 6 ಇದೆ, ಎಮ್ ಏನಿದೆ 2 ಇದೆ, ಇದಲ್ಲ. ಇಲ್ಲಿ ಎಕ್ಸ್ 3 ಇದೆ, ಎಮ್ ಏನಿದೆ 2 ಇದೆ, ಇದಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸು? ಅರ್ಥ ಆಯ್ತಲ್ಲ ಇದು ಏನಂತ ವಿಷಯ ಏನಂತ? ಇಲ್ಲಿ ಎಮ್ ಎನ್ ಜೊತೆ ಇರೋವಂಥ ಇದು ಎಕ್ಸ್ ಮತ್ತು ಎಮ್ ನಾವು ಕಂಪೇರ್ ಮಾಡಿದ್ದು ಅಷ್ಟೇ, ಸಿಂಪಲ್. 5th ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ವೇರೀಸ್ ಆಸ್ D is equals to 3t square plus 4t plus 9. The magnitude of EMF induced at t is equals to 2s. ಇದರಲ್ಲಿ ನಾವು ಯೂಸ್ ಮಾಡೋದು ಟ್ರಿಕ್ಸ್ ಏನು ಗೊತ್ತುಂಟಾ? ಡಿಲೀಟ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಡಿಲೀಟ್ ಮಾಡಬೇಕು. ಓಕೆ, ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದರೆ ಮೀನಿಂಗ್ ಏನು ಹೇಳಿ? ಲೋಯೆಸ್ಟ್ ವ್ಯಾಲ್ಯೂ, ಹೈಯೆಸ್ಟ್ ವ್ಯಾಲ್ಯೂ, ಇದಿಷ್ಟರಲ್ಲಿ ಕೊಟ್ಟಿರೋ ಆಪ್ಷನ್ ಲೋವೆಸ್ಟ್ ವ್ಯಾಲ್ಯೂ ಯಾವುದು? 8, ಡಿಲೀಟ್ ಮಾಡಿ. ಹೈಯೆಸ್ಟ್ ವ್ಯಾಲ್ಯೂ ಯಾವುದು? 64, ಡಿಲೀಟ್ ಮಾಡಿ. ನಿಮಗೆ ಆನ್ಸರ್ ಇವೆರಡರಲ್ಲಿ ಇರುತ್ತೆ ಆನ್ಸರ್. ಆಯಿತಾ? ಇದರಲ್ಲಿ ಯಾವುದಿರುತ್ತಾ 5th ಕ್ವಶನಲ್ಲಿ? ಸೊ ಆನ್ಸರ್ ಈಸ್ 16 ಈಸ್ ದ ಆನ್ಸರ್. ಬಿ ಈಸ್ ದ
ರೈಟ್ ಆನ್ಸರ್. ಅಟ್ಲೀಸ್ಟ್ ನಿಮಗೆ 60% ಇದನ್ನು ರೆಡ್ಯೂಸ್ ಮಾಡ್ಲಿಕ್ಕೆ ಆಗಿತ್ತಲ್ಲ, ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಡಿಲೀಟ್ ಮಾಡಿ ಆಪ್ಷನಲ್ಲಿ ಯಾವತ್ತು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. ದ ಕರೆಕ್ಟ್ ಬಯೋಟ್-ಸಾವರ್ಟ್ ಲಾ ಇನ್ ಅ ವೆಕ್ಟರ್ ಫಾರ್ಮ್ ಇಸ್. ಇದು ದ ಕರೆಕ್ಟ್ ಬಯೋಟ್-ಸಾವರ್ಟ್ ಲಾ ಇನ್ ಅ ವೆಕ್ಟರ್ ಫಾರ್ಮ್ ಇಸ್. ನಿಮ್ಗೆ ಇದರಲ್ಲಿ ಒಂದು ವೇಳೆ ಇನ್ ಕೇಸ್ ಬಯೋಟ್-ಸಾವರ್ಟ್ ಲಾ ಬಗ್ಗೆ ಓದಿದ್ದಿದ್ರೆ, ಅಲ್ಲಿ ನಿಮಗೆ ಕ್ರಾಸ್ ಬರುತ್ತೆ ಅಂತ ಗೊತ್ತಿದ್ರೆ, ಇದ್ರ ಬಗ್ಗೆ ಟಾಪಿಕ್ ಬಗ್ಗೆ ಸ್ವಲ್ಪನಾದರೂ ಗೊತ್ತಿರಬೇಕು ಫ್ರೆಂಡ್ಸ್. ಕಂಪ್ಲೀಟಾಗಿ ಗೊತ್ತಿಲ್ಲದೆ ಇದ್ರೂ ಕೂಡ, ಸ್ವಲ್ಪ ನಾಲೆಜ್ ಇದ್ರೂ ಕೂಡ ಅಲ್ಲಿ ಕ್ರಾಸ್ ಅಂತ ಬಂದೇ ಬರುತ್ತೆ, ಆಯಿತಾ. ಇಂಟಿಗ್ರೇಷನ್ ಆಫ್ DL ಇಂಟು ಕ್ರಾಸ್ ಅಂತ ಬಂದಿರುತ್ತೆ, ಕ್ರಾಸ್ R/R². ಆವಾಗ ಇವೆರಡು ಆಪ್ಷನ್ ಎಲಿಮಿನೇಟ್ ಮಾಡ್ಬೋದಾ? ಯಾಕೆ ಹೇಳಿ, ಇಲ್ಲಿ ಕ್ರಾಸ್ ಇಲ್ಲ, ಇಲ್ಲಿ IDL/R², IDL/R³ ನಿಮ್ಗೆ ಜಸ್ಟ್ ಕಾನ್ಸೆಪ್ಟ್ ಬಗ್ಗೆ ಏನಾದರೂ ಗೊತ್ತಿದ್ರೆ, ಅಲ್ಲಿ ಕ್ರಾಸ್ ಬರುತ್ತೆ ಅಂತ ಗೊತ್ತಿದ್ರೆ ಇಂಟಿಗ್ರೇಷನ್ ಬಂದಿದೆ ಮತ್ತೆ ಅಲ್ವಾ. ಸೊ ವಿಚ್ ಈಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಅಷ್ಟೇ. ಸ್ವಲ್ಪ ನಿಮಗೆ ಅಂದರೆ ಏನು ಕಂಪ್ಲೀಟ್ ನಾಲೆಜ್ ಇಲ್ಲ, ಬಯೋಟ್-ಸಾವರ್ಟ್ ಲಾ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇಲ್ಲ, ಬಟ್ ಏನೋ ಒಂದು ಓದಿದ್ದೊಂದು ಸ್ವಲ್ಪ ಅದು ನೆನಪಿದ್ರೆ, ಲೈಕ್ ಏನೋ ಒಂದು ಕ್ರಾಸ್ ಬರುತ್ತೆ, ನನ್ನ ಎಕ್ಸ್ಪ್ರೆಷನ್ ನೋಡಿದಾಗ ನನಗೆ ಕ್ರಾಸ್ ಬಂದಿದ್ದು ನೋಡಿದ್ದೆ ನಾನು, ಡಾಟ್ ಇಲ್ಲ ಅಂಥ ಟೈಮಲ್ಲಿ ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಇದು ಇಲ್ಲಿ ನೋಡಿ, ನಾವಿಲ್ಲಿ ಒಂದಿಷ್ಟು ಎಕ್ಸ್ಟ್ರೀಮನ್ನು ಯೂಸ್ ಮಾಡಿದ್ದೇನೆ, ಮತ್ತೇನು ಯೂಸ್ ಮಾಡಿದ್ದೇನೆ, ನಾನು ಇಲ್ಲಿ ಮೆಥಡನ್ನು ಯೂಸ್ ಮಾಡಿದ್ದೇನೆ. ಇಲ್ಲಿ ನೋಡಿ ಲಾಜಿಕಲಿ ಥಿಂಕ್ ಮಾಡಿದ್ದೇವೆ, ಇಲ್ಲೂ ಕೂಡ ಲಾಜಿಕಲಿ ಥಿಂಕ್ ಮಾಡಿದ್ದೇವೆ ಕಾನ್ಸೆಪ್ಟನ್ನು. ಇದರಲ್ಲಿ ನಾನು ಏನು ಹೇಳಿದ್ದೆ, y-y ಇದ್ದರೆ ರೆಸಿಪ್ರೋಕಲ್ ಟೈಪ್ ಉಲ್ಟಾ ಇದ್ದರೆ, ಅಥವಾ ಇಲ್ಲಿ ನಾವೇನು ಮಾಡಿದ್ವಿ, ಯಾವುದಾದ್ರೂ ಒಂದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇದ್ದರೆ ಇದನ್ನು ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾವೇನು ಮಾಡಿದ್ವಿ, ಮೋಸ್ಟ್ ರಿಪೀಟೆಡ್. ಸೊ ಈ ಥರ ಕ್ವಶನ್ಸನ್ನು ನಾವು ತುಂಬ ನಿಮಗೆ ಹೇಳಿಕೊಡ್ತೇವೆ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ. ಈ ಥರ ಕ್ವಶನ್ಸನ್ನು ತುಂಬ ಹೇಳಿಕೊಡ್ತೇವೆ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ, ಆಯಿತಾ. ಅಲ್ಲಿ ನಾವು ಹೇಳಿಕೊಡೋದು ಡೈಗ್ರಾಮ್ ಮೆಥಡ್, ಗ್ರಾಫಿಕಲ್ ಮೆಥಡ್, ಶಾರ್ಟ್ಕಟ್ ಮೆಥಡ್. ಓಕೆ, ಇದಿಷ್ಟನ್ನು ಹೇಳಿಕೊಡ್ತೇವೆ ಸ್ಟೂಡೆಂಟ್ಸು. ಇದಿಷ್ಟನ್ನು ಹೇಳಿಕೊಟ್ಟು ಅಲ್ಲಿ ತುಂಬ ಪ್ರತಿ ಕ್ವಶನ್ಸ್ಗಳು 2018ಇಂದ 23ವರೆಗೆ ಪ್ರತಿಯೊಂದು ಕ್ವಶನ್ ಪೇಪರ್ಗೆ ನಾವು ಇದನ್ನು ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೇವೆ ಸ್ಟೂಡೆಂಟ್ಸ್, ಆಯಿತಾ. ಯಾರಿಗಾದ್ರೂ ಎನ್ರೋಲ್ ಆಗಬೇಕು ಅಂತಿದ್ರೆ ಈ ನಂಬರಿಗೆ ಇದು ಮಾಡಿದ್ದು ಜಸ್ಟ್ ಡೆಮೋ ಅಷ್ಟೇ. ಇಂಥದ್ದು ಪ್ರತಿ ಇಯರ್ ಕ್ವಶನ್ ಪೇಪರ್ಗೆ ನಾವು ಅಪ್ಲೈ ಮಾಡಿ ನಿಮಗೆ ಮಾರ್ಕ್ಸ್ ಅಂತೂ ಪಕ್ಕ ಬರೋವಂಥ, ಓದಿದ್ರಲ್ಲಿ ನಿಮ್ಗೆ ಏನು ಮಾರ್ಕ್ಸ್ ಬರುತ್ತೆ ಅದಕ್ಕಿಂತ ಪಕ್ಕ ಜಾಸ್ತಿ ಬರುವಾಗೆ ಖಂಡಿತ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಇದು ನಿಮಗೆ ರೆಕಾರ್ಡೆಡ್ ವೀಡಿಯೋಸು, ಇದ್ರದ್ದು ಲಿಂಕನ್ನು ಸೆಂಡ್ ಮಾಡ್ತೇವೆ ಎನ್ರೋಲ್ ಆದವರಿಗೆ ಮಾತ್ರ. ದಯವಿಟ್ಟು ಎನ್ರೋಲ್ ಆಗಬೇಕು ಅಂತಿದ್ದವ್ರು ಈ ನಂಬರ್ಗೆ ಮೆಸೇಜ್ ಹಾಕಿ, ಆಯಿತಾ. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು ಸ್ಟೂಡೆಂಟ್ಸ್, ಶುಭ ದಿನ ಎಲ್ರಿಗೂ.